ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ಸ್. ಸೊ ಫಸ್ಟ್ ಟೈಮ್ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮ ಚಿಕ್ಕಿ ಮನೆಗೆ ಬಂದಿದ್ವಿ. ಇವತ್ತು ಅವ್ರ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಅದೇ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡೋಣ. ಇದೆ ನಮ್ಮ ಚಿಕ್ಕಿ ಮನೆ ಲಕ್ಷ್ಮಿ ಕುಣಿಸಿದ್ದಾರೆ. ಒಬ್ಬಟ್ಟು ಮಾಡೋಣ ಅಂತ ಕರೆದ್ಬಿಟ್ಟು ಅಕ್ಕ ಮನ್ಗಿದ್ದಾರೆ. ಡಿಂಚಕ ಅನಿತಾ ಜ್ವರನಾ? ಹುಷಾರಿಲ್ವಂತೆ, ಮಲ್ಗವ್ರೆ. ಮಲ್ಕೊ. ನಾನು ಹೋಗೋಷ್ಟರಲ್ಲಿ ಹಾಲು ಖೀರ್ ರೆಡಿ ಮಾಡಿದ್ರು. ಅದು ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು, ಅದಕ್ಕೆ ಹಾಲು ಹಾಕಿ ಆಲ್ಟ್ರೇಷನ್ ಮಾಡಿದೆ. ಹಾಗೆ ಒಬ್ಬಟ್ಟಿಗೆ ಬೇಳೆ ಬೇಯೋಣ ಅಂತ ಅಂದ್ಬಿಟ್ಟು ಬೇಳೆ ಬೇಯಿಸಿದೆ. ಏನದು? ಶೂ ಯಾರು ಕೊಡ್ಸಿದ್ದು? ಅಲ್ಲಿ ಚಿಕ್ಕಿ ಕೊಡೋಗು. ಅಕ್ಕ ಫೋಟೋ ನೋಡು, ಸೇಮ್ ನಿಂತನೆ ಡಿಟ್ಟು. ಈ ತರ ಮಾತ್ರ ಮಸ್ತು. ಅಷ್ಟು ಕೆಮ್ತವಳೆ. ಅಪ್ಪ ಅವನಿಗೆ ಬೇಡ, ಫ್ರೂಟ್ ಜ್ಯೂಸ್ ಬೇಡ ಅವನಿಗೆ. ವ್ಯಾಕನು ಚಿಕ್ಕೋ ವ್ಯಾಕ್ ಚಿಕ್ಕೋ ಬೇಡ. ಬಾ ಅಲ್ಲಿಗೆ ಹೆಂಗೆ ಕೆಮ್ತವಳೆ ಅದ್ರೊಳಗೆ. ಯಪ್ಪ ನುಂಗು. ಆಯ್ತು ಕೊಡು, ಮಾತ್ರೆ ಕೊಡು ಚಿಕ್ಕಿಗೆ. ಇಷ್ಟ ನುಂಗ್ಬೇಕಾ? ತಗೋಪ್ಪ, ಇದು ನುಂಗಿದ್ರೆ ರೆಡಿ ಆಗೋದಿಲ್ಲ, ಆಗೋದಿಲ್ಲ ನಿಮ್ಗೆ ಇವತ್ತು. ಗ್ಲಾಸ್ ಕೊಡು. ಹೊಡಿತು ಅವನಿಗೆ. 3 ಗ್ಲಾಸ್ ಬೇರೆ ಕೊಡ್ತೆ. ಕೊಡ ಹೋಗಲೇ ಕೊಡ. ಕೊಡ ಲೋಟ ತೊಳ್ದ, ಲೋಟ ತೊಳ್ದ, ತೊಳ್ದಿಲ್ಲ. ಏಯ್ ಹಿಡ್ಕೊ. ಆಯ್ತು ಸಿ ಹಿಡಿದು ಹುಳಿಬೇಡ. ಏಯ್ ಏಯ್ ಚೆಲ್ಬಿಡ್ತಾನೆ ಕಣಿ. ಈಸ್ಕೊಳ ಬಾಟ್ಲು ಕೊಡು, ಕುಡಿ. ಪಕ್ಕ ಟೆಂಡರ್ ಇನ್ಸ್ಟಾಗ್ರಾಮ್ ಅಲ್ಲಿ ಆನ್ ಟಾಪ್. ಅಲ್ಲ, ಪ್ರಪಂಚದಲ್ಲಿ ಇವಳೆ ಮಾಜಾದಲ್ಲಿ ಮಾತ್ರ ನಿಂತ ಇರೋಳು. ಕಂಪ್ನಿಯವ್ರು ಬಂದು ಅವಾರ್ಡ್ ಕೊಡ್ತಾರೆ. ಅಂದ್ರೆ ಮಾಜಾದಲ್ಲಿ ಮೆಡಿಸನ್ ಇರಬೇಕು. ಯಪ್ಪ ನನಗೆ ವಾಂತಿ ಮಾಸಲ್ಲಿ ಕೊಡ್ರೆ ವಾಂತಿ ಬರೋದು ನೋಡಿದೀನಿ. ಇವರು ಮಾಸಲ್ಲೇ ಕೊಡ್ ಯಾವ ಇಂಥವ್ರು ಇರ್ತಾರೆ ಪಾಪ. ಏಯ್ ಬೇಡ ಕಣೆ ಅವನಿಗೆ. ಈ ಕೆಮ್ಮು ಅಲ್ಲಿ ಅಲ್ಲಿ ಅಲ್ಲೋಗ ನೋಡು ನೋಡು, ಒಳ್ಳೆ ಎಣ್ಣೆ ಕುಡ್ದಂಗೆ ಕುಡಿತಾವಳೆ. ಏಯ್ ಚಿಕ್ಕೋ ನಂಗ್ದ 3 ಒಂದನೇ ಇಷ್ಟು. ಒಂದು ಮಾತ್ರೆಗೆ 1 ಲೋಟ ಜ್ಯೂಸ್ ಬೇಕಲ್ಲ ನಿನಗೆ. ಏನ ಟ್ರೆಂಡ್ ಮಾಡ್ಲೇಬೇಕು. ಚಿಕನ್ ತಿಂದು ಮನೇಲಿ ಲಕ್ಷ್ಮಿ ಕುಣಿಸ್ಬಿಟ್ಟು ಚಿಕನ್ ಕೇಳ್ತಿದ್ಯಲ್ಲ ನೀನು, ಹೇಳು.
ತಿಂದೆ ಅಲ್ವಾ ಹಾ ಯಾಕೆ ಮೊನ್ನೆ ತರ ತಿಂದೆ. ನಾನ್ ತಿನ್ಲಾರ ಅದು ನನ್ ಕೆಲ್ಸಕ್ಕೆ ಪಕ್ಕ ಬಾಡಿಸಿದೆ ಜ್ಯೂಸ್ ತಗೊಂಡ್ ಆಯ್ತು ಬಡ್ಕವೆ. ಕುಡಿಯಲೇ ಅದು ಬೇರೆ ಇಲ್ಲ ನೋಡು ಗಲೀಜು. ತೋರ್ಸಿ ಅಲ್ಲ ನೋಡಿ ಗಾಯ್ಸ್ ಈ ಗಲೀಜು ಎಲ್ಲ ನಮ್ಮ ಪ್ರಕಾರ ನಮಗೆ ಗಲೀಜಪ್ಪ. ಅವ್ನು ನಿನ್ಗಿಂತ ಹೆಚ್ಚು ನೀನು ಕೇಳ್ತಿ ಅಂತಾನೆ ನಡಿ ಎಲ್ಲ ಒಂದೇ ಸಲಿಗೆ ಬೈಕ್ ಹಾಕಂಡ. ಎತ್ಕೊಂಡ್ಬಿಟ್ಟೆ. ಅಲ್ಲಿ ಹೆಂಗ್ ನೋಡ್ತಾವನ ಆಯ್ತಾ ಇಲ್ಲ ಕಾಲು ನೀನೇ ಹಾಕೊಂಡಲ್ಲ ಬೈಗೆ. ಬೇಕಿತ್ತ ನಿನಗಿದು ಅಂತ ಇದ್ ಮಮ್ಮಿ ನುಂಗು ನಂಗು ನುಂಗವಾ ಪವರ್ ಹೊಂಟೈತದ ನುಂಗುವ ಗಾಳಿಲಿ ಆರು ಹೊಂಟೈತದ ಅದು. ಆಮೇಲೆ ಬೇಳೆ ಬೆಂದಿತ್ತು ಅಂತ ಅಂದ್ಬಿಟ್ಟು ರುಬ್ಬಕ್ಕೆ ಅಂದ್ಬಿಟ್ಟು ಗ್ರೈಂಡ್ರಿಗೆ ಹಾಕಿದೆ. ಅದು ಹೊಸ ಗ್ರೈಂಡ್ರ್ ಆಗಿರೋದ್ರಿಂದ ಯೂಸ್ ಮಾಡಿರಲಿಲ್ಲ ಅಲ್ವಾ, ಸೊ ಅದಕ್ಕೆ ಅದು ಮೇಲ್ಗಡೆದು ಅಡ್ಜಸ್ಟ್ ಮಾಡೋ ಸ್ಪ್ರಿಂಗು ಕೂರ್ತಾ ಇರಲಿಲ್ಲ ಸರಿಯಾಗಿ. ಆಮೇಲೆ ನನ್ನ ತಮ್ಮ ಒಂದು 2 ನಿಮಿಷ ಬಿಗಿಯಾಗಿ ಇಟ್ಕೊಂಡಿದ್ದ. ಇವನ್ಯಾಕೆ ಇವಾಗ ಕೆಮ್ತಾವನೆ ಇದಾಕ ಉದಯ ಮೂವೀಸು ಯಾಕೆ ಬೀಳ್ತೈತ ಅದು? ಆಯ್ತಿಲ್ಲ ಅಲ್ವಾ? ಮಾಮ ಮಾಮ ಅಂತ ಹೇಳ ಹೇಳ ತಿನ್ನಕ್ಕೆ ಇಷ್ಟ ಮಾಡಕ್ಕೆ ಕೈ ಹಾಕಿದ್ರೆ 2 ಒಬ್ಬಕ್ಕೆ ಸಾಕಾಗ್ತಿ. ನಿಮ್ಮ ಮಗ ಗೆಂಟ್ಬಿಟ್ಟ ಕಣಕ್ಕ ಮುಖಕ್ಕೆ. ಮೊದಲೇ ಆ್ಯಕ್ಟ್ನಿ ಹೋಯ್ತಾ ಇಲ್ಲ ಅಂತ ಇದ್ದೀನಿ. ಏನು ಹೋಯ್ತಾ ಇಲ್ಲ? ಆ್ಯಕ್ಟ್ನಿ ನಿನ್ಯಾರು ನೋಡ್ಬೇಕು? ನೋಡ್ಬೇಕಂತ ನಾನು ಒಂದು ಗುಳ್ಳೆ ಇಲ್ಲ ಇಷ್ಟು ದಿನದಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಟ್ನಿನೇ ಮುಂದೆ ಒಂದು ಗುಳ್ಳೆ ಇದಷ್ಟೇ, ಇದು ಹೋಗಿಸ್ಬಿಟ್ರೆ ಗುಳ್ಳೆಗಳಿರಲ್ಲ. ನೀನು ವಿಡಿಯೋದಲ್ಲಿ ಮಾಡ್ತಾ ಇದ್ರೆ ಒಂದೇದು ಇವಾಗಲೇ ಸುಸ್ತಾಯಿದ್ರೆ ಎನರ್ಜಿಟಿಕ್ ಆಗಿರ್ಬೇಕು. ಇಲ್ಲ ನೋಡು ನೀನು ಈಗ ಮಾಡ್ತಿದ್ಯಾ ನೋಡೋಣ ಎಷ್ಟು ಮಾಡಿದ್ವಿ ಎಲ್ಲ ಸೈಡ್ ಬಾ. ನೀವು ಒಂಚೂರು ಇದನ್ನ ಆಗದೆ ಇದ್ರೆ ಎಲ್ಲ ಸೈಡ್ ಬಾ. ಚೆನ್ನಾಗಿ ಬಂದಿಲ್ಲ ವಿಡಿಯೋ ಈ ಸರಿ. ಇದನ್ನು ಪಂಚ್ ಮಾಡ್ಬಿಡು. ಪಂಚ್ ಹಾಕಿ ಬಂತು ನೋಡಿ. ಹೊಬಿಟ್ ಎಲ್ಲ ಮಾಡಾಯಿತು.
ಸಂಜೆ ಪೂಜೆಗೂ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ರೆಡಿ ಆದ್ವಿ. ನಾನು ನನ್ನ ತಂಗಿ ಅವಳಾಗಲೇ ರೆಡಿಯಾಗಿ ಹೋದ್ಲು ಹೊರಗಡೆ ಎಲ್ಲೋ. ನಾನು ರೆಡಿ ಆಯ್ತಿದ್ದೆ. ಹಾಗೆ ಫ್ರೆಂಡ್ಸ್ನೆಲ್ಲ ಅರಿಶಿನ ಕುಂಕುಮ ಕರೆದಿದ್ರು. ಅವಳೇ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಲು. ನನಗೂ ಕೊಟ್ಟಳು. ಹಾಗೆ ಅವಳ ಫ್ರೆಂಡು ಸಹ ಬಂದಿದ್ಲು, ಅವಳಿಗೂ ಕೊಟ್ಟು ಸಂಜೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಅವತ್ತೇ ದೇವ್ರನ್ನ ಕದಲಿಸೋಕೆ ರೆಡಿ ಮಾಡಿದರು. ಆರತಿ ಮಾಡಿ ದೇವ್ರನ್ನ ಅವತ್ತೇ ಕದಲಿಸಿದ್ರು. ಇದೇ ಬ್ಲಾಗಲ್ಲಿ ಶನಿವಾರದ ಬ್ಲಾಗ್ ಕೂಡ ಇನ್ಕ್ಲೂಡಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಶನಿವಾರ ದೇವ್ರನ್ನ ಪೂಜಿಸೋಕೆ ರೆಡಿ ಮಾಡ್ಕೊಂಡಿದ್ರು ಅವರು, ಜೋಗಪ್ಪ ದಾಸಪ್ಪನ ಕರೆದು. ಸೊ ಅದಕ್ಕೆ ಶನಿವಾರದ 4 ಗಂಟೆಯಿಂದನೇ ಬ್ಲಾಗ್ ಬೆಳಗ್ಗೆಯಿಂದನೇ ಶುರು ಆಗಿರುತ್ತೆ. ಬರೀ ಅಂದರೆ 4 ಗಂಟೆಗೆ ಎದ್ದೋಳು, 5:45 ಈಗ ಏನೋ ರೆಕಾರ್ಡ್ ಬರಿಬೇಕು ಅಂದೋಳು, ನಿದ್ದೆ ಹೊಡಿತಾ. ಓದು ಇನ್ನು ನೀನು ಅಡುಗೆ ಮಾಡು, ದೇವ್ರ ಪೂಜಿಸ್ಬೇಕು ಅಂದರೆ ಮೊಬೈಲ್ ನೋಡ್ಕೊತಿದ್ಯಾ? ಮಾಡು ಯಪ್ಪ ಕಸ. ದೇವ್ರ ಮಾಡಿಯವರು ಬಂದರು. ಅಷ್ಟರಲ್ಲಿ ಅವ್ರು ದೇವ್ರ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಏನು ಮಾಡಲ್ಲ ಸುಮ್ಮನೆ ಯಾಕ ವಾಸನಿನ ಪದ ಗೋವಿಂದೋ, ನಾರಾಯಣನ ಪದ ಗೋವಿಂದೋ, ವಲ್ಲಭನಿನ ಪದ ಗೋವಿಂದೋ, ಚಕ್ರದಾಯಿನ ಪದ ಗೋವಿಂದೋ, ಪದ ಗೋವಿಂದೋ, ರಾಯನ ಪದ ಗೋವಿಂದೋ, ಪದ ಗೋವಿಂದೋ, ನರಸಿಂಹನಿನ ಪದ ಗೋವಿಂದೋ, ರಾಮ ರಾಮ ಗೋವಿಂದ. ಬತ್ತಿಯೇ? ಹಾಂ, 2:30 ಕಾಯ್ಬಿಡುತ್ತೆ. ಹಾಂ, 3:30 ಏನು ಮಾಡ್ತಿದ್ಯಾ ಅಷ್ಟೋ ತನಕ? ಬಸ್ ಬರ್ಬಾರ್ದ? ಓಹೋ, ಚಿಕ್ಕು ನೀರಿಗೆ ಗೊತ್ತಿಲ್ಲ. ನಮ್ಮ ಲ್ಯಾಬ್ಗೆ ಹೋಗಿ ಮಕ್ಕಳು ನಮ್ಮ ನ್ಯಾಬಿಷನ್ ಸರ್ಕಕ್ಕೆ ತಾಳ ಎಲ್ಲಿಗೆ ಗೊತ್ತಿಯಾ? ರಜಾಕು ಕಾಲೇಜಿಗೆ
ಅಯ್ಯೋ ಇನ್ನೊಂದ್ಸಲ ಲ್ಯಾಬ್ ಐತೆ ನನಗೆ ಅಂತ ಕೇಳಿ ಲ್ಯಾಬ್ ಐತೆ ಲ್ಯಾಬ್ ಎಷ್ಟು ಗಂಟೆ ಕ್ಲಾಸ್ ಅದು? ಮಾರ್ನಿಂಗ್. ಈಗ ಓದಂಗ್ಲೇ ಲ್ಯಾಬಾ? ಅದು ಮುಗಿಸ್ಕೊ ಬಂದ್ಬಿಡು. ಅದು ಮುಗಿಸ್ಕೊ ಬಂದ್ಬಿಡೆ. ತಲೆ ಸುತ್ತ ಬಿದ್ದೋಗು, ಕಳಿಸ್ತಾರ ಅವ್ರೆ. ಬರೋದಾ? ಬಾಯ್ ಬಾಯ್ ಕಣ. ಬಾಯ್. ಕರ್ಕೋಗು ಜೊತೆಲಿ. ಬಾಬಾ ಚಿಕ್ಕ ಬಾ. ಚಿಕ್ಕು ಶೇಮ್ ಬರಲ್ವಾ? ಹಿಂಗೆ ಡೈಪರಲ್ಲಿ ಹೋಯ್ತೀಯಾ ಕಾಲೇಜಿಗೆ? ಬಾ, ಬಟ್ಟೆ ಹಾಕೊಡ್ತೀನಿ. ಚಿಕ್ಕು ಇದೆಯಪ್ಪ. ಇಷ್ಟೇ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಮುಂದಿನ ಬ್ಲಾಗನ್ನು ಸಿಗೋಣ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.